ನಮಸ್ಕಾರ ರೀ. ನಮಸ್ಕಾರ. ಯಾವ ಊರು ಸರ್? ಗುಲ್ಬರ್ಗ ಸರ್. ಗುಲ್ಬರ್ಗ. ಸರ್ ಏನೇನು ತೊಂದರೆ? ಏನು ಸರ್, ಇದು ಒಳಗಡೆ ಹೊಟ್ಟೆಯಿಂದ ಊಟ ಮಾಡಿ ಹಿಂಗೆ ಹಿಡ್ಕೊಂಡು ಪೂರ ಹಿಂಗೆ ಬಿಡುತ್ತೆ. ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಎಲ್ಲ ಕಡೆ. ಓಕೆ, ಗ್ಯಾಸ್ಟ್ರಿಕ್ ಇದೆ. ಹಾಂ, ಗ್ಯಾಸ್ಟ್ರಿಕ್ ಇದೆ. ಮೋಷನ್ ಒಂದ್ಸರಿ ಕ್ಲಿಯರ್ ಆಗುತ್ತೆ, ಒಂದ್ಸರಿ ಕ್ಲಿಯರ್ ಆಗಲ್ಲ. ಹೌದು. ಆಮೇಲೆ ನೀವು ಎಲ್ಲೆಲ್ಲಿ ತೋರಿಸಿದ್ರಿ? ನಾನು ಭಾಳ ಹಾಸ್ಪಿಟಲ್ ತೋರಿಸಿದೆ. ಇಲ್ಲಿ ಗುಲ್ಬರ್ಗದಲ್ಲಿ 2-3 ಹಾಸ್ಪಿಟಲ್ ತೋರಿಸಿದೆ. ಅದಕ್ಕಿಂತ ಮುಂಚೆ 3 years ಬ್ಯಾಕ್ ಅಬುದಾಬಿಯಲ್ಲಿ ತೋರಿಸಿದೆ. ಅಬುದಾಬಿ, ದುಬೈಯಲ್ಲಿ. ದುಬೈಲೇ ಇದ್ರ ನೀವು ಅಲ್ಲಿ? 6 ವರ್ಷ. ಅವಾಗ ಅಲ್ಲಿ ಟ್ರೀಟ್ಮೆಂಟ್ ಇಂದ ಅನುಕೂಲ ಆಗಿತ್ತಾ ನಿಮಗೆ? ಏನೋ ಟ್ಯಾಬ್ಲೆಟ್ ಕೊಡ್ತಿದ್ರು, ನೈವೇದ್ಯ ಬರ್ತಿತ್ತು, ಮಗ್ಗುತ್ತಿದ್ದೆ ಅಷ್ಟೇ. ಓಕೆ. ಆಮೇಲೆ ಇಲ್ಲಿಗೆ ನಮ್ಮ ಹತ್ರ ನಮ್ಮ ಅಡ್ರೆಸ್ ಯಾರು ಹೇಳಿದ್ರು ನಿಮಗೆ? ನಮಗೂ ಬಸವರಾಜ್ ಸಹಾಯಕ ಇಂಜಿನಿಯರ್ ಅಂತಿದ್ದಾರೆ ಸರ್. ಈಗ ಸದ್ಯ ಇಲ್ಲಿ ಮುಂಚೆ ಇಲ್ಲೇ ಡ್ಯೂಟಿ ಇದ್ದಂತೆ, ಇವಾಗ ಚಿಂಚೋಳಿಯಲ್ಲಿದ್ದಾರೆ. ಅವ್ರು ಹೇಳಿದ್ರು ಈ ತರ ದಾವಣಗೆರೆದಲ್ಲಿ ಹೋಗಿ ಇದು ಮಾಡ್ಬೋದು. ಅವ್ರಿಗೆ ಪ್ರಾಬ್ಲಮ್ ಇತ್ತಂತ? ಫುಲ್ ಪ್ರಾಬ್ಲಮ್ ಇತ್ತಂತ, ಗ್ಯಾಸ್ಟ್ರಿಕ್ ಇತ್ತಂತ. ಅವ್ರಿಗೆ ನಾನು ನಾಭಿ ಚಿಕಿತ್ಸೆ ಮಾಡಿದ್ದಂತ. ನಾಭಿ ಚಿಕಿತ್ಸೆ ಆದ್ಮೇಲೆ ಏನೇ ಮಸಾಲೆ ಪದಾರ್ಥ ಏನೇ ತಿಂದು ಇವತ್ತು 5 ವರ್ಷ ಆಯ್ತಂದ್ರೆ ಇನ್ನೂವರೆಗೂ ಏನೂ ಆಗಿಲ್ಲ. ಏನು ಪ್ರಾಬ್ಲಮ್? ಓಕೆ. 5 ವರ್ಷ ಆಯ್ತು ಅವ್ರು ಬಂದೋಗಿ. 5 ವರ್ಷ ಆಯ್ತು. ಅವ್ರ ಜೊತೆಗೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ? ಬಂದಿದಾರಂತೆ. ಆರಾಮಿದಾರಂತ? ಆರಾಮಾಗಿದ್ದಾರೆ. ಓಕೆ. ನಿಮಗೂ ಈಗ ನಾನು ನಾಭಿ ಚಿಕಿತ್ಸೆ ಮಾಡ್ತೇನೆ. ಮಾಡಿ ಆದ್ಮೇಲೆ ಈಗ ಅಲ್ಲಿ ನೋವು ಇದೆಯಲ್ಲ, ಆ ನೋವು ನಾಭಿ ಚಿಕಿತ್ಸೆ ಆದ್ಮೇಲೆ ಇರುತ್ತೋ ಇಲ್ಲ ನಂಗೆ ಹೇಳಬೇಕು. ಓಕೆನಾ? ಓಕೆ. ನೀವು ಫೋನ್ ಮಾಡಿ, ಕೈ ಕೊಡ್ತೀನಿ. ಇದು ಲೆವೆಲ್ ಇದೆ, ಇಲ್ಲಿ ಲೈಟಾಗಿ ಡಿಫ್ರೆನ್ಸ್ ಕಾಣ್ತದ? ಓಕೆ, ಮಲಿಕಡ್ರಿ. ಜಾಸ್ತಿ ಐತಿ ಡಿಫ್ರೆನ್ಸ್. ಯಾರು ತಾನ? ಆಲ್ಮೋಸ್ಟ್. ಹಾಂ, ಹೌದಲ್ಲ ಸರ್. ನಿಮಗೆ ಈ ಕಡೆ ಕಾಲ ಎತ್ತರ ಇತ್ತು. ಹೌದು ಸರ್. ನಿಮಗೆ ನೋಡ್ರಿ. ಹೌದೌದು ಸರ್. ಡಿಫ್ರೆನ್ಸ್ ಗೊತ್ತಾಗ್ತಲ್ಲ? ಭಾಳ ಇದೆ ಸರ್. ಇಲ್ಲಿ ಹಿಂಗಿಡಿರಿ, ಹಿಂಗಿಡಿದ್ರೆ ಗೊತ್ತಾಗ್ತದೆ ಕರೆಕ್ಟ್. ಇಲ್ಲ, ಭಾಳ ಇದೆ ಸರ್. ಕಾಣ್ತದಲ್ಲ? ಹೌದೌದು ಸರ್. ಬೆಟ್ರ್ ಮೈ ಡೋಸ್ ಬಿಡ್ರಿ. ಆರಾಮಾಗಿರಿ. ನಿಮಗೇನು ತ್ರಾಸ ಆದ್ರೂ ನಾನು ಹೇಳೋದು, ಆಯ್ತಾ? ನಾನು ಇಲ್ಲೊಂದು ಪಾಯಿಂಟ್ ಕೊಡ್ತೀನಿ, ಸಿಕ್ಕಾಪಟ್ಟೆ ನೋವಿರುತ್ತೆ. ನೋವಿದೆಯಾ ಇಲ್ಲ ನಂಗೆ ಹೇಳಬೇಕು, ಆಯ್ತಾ? ಇದೆ ಸರ್. ಹೌದಲ್ಲ? ಅವ್ರ ಫೇಸ್ ಕವರ್ ಮಾಡಿ ನೋಡ್ರಿ. ಹೌದು. ನೋಡ್ರಿ, ಅವ್ರು ಇದೆಯಾ ಅಂತ ಕೇಳೋದೇ ಬೇಡ, ಅವ್ರು ನೋಡ್ರಿ ಫೇಸ್ ಹೌದಾ? ಹೌದು ಸರ್. ಈ ನೋವು ಇರಬಾರ್ದು ಟ್ರೀಟ್ಮೆಂಟ್ ಆದ್ಮೇಲೆ. ಇದೇ ನಿಮಗೆ ಮೇನ್ ಪಾಯಿಂಟ್ ನರ ಎಫೆಕ್ಟ್. ನೋಡಿ, ಈ ಕಾಲ್ ಜಾಸ್ತಿ ಇದೆ. ಈ ಕಾಲ್ ಬೇರೆ ಎತ್ತರ ಇರೋದು ನಿಮಗೆ. ಹೌದಲ್ಲ? ನೋಡ್ರಿ, ತಡ್ಕೊಳಕ್ಕೂ ಆಗಲ್ಲ. ವಿಚಿತ್ರ ನೋವು. ಹೌದಾ? ಇದಷ್ಟಿಲ್ಲ, ಇದೆ, ಇದು ಅಷ್ಟೊಂದು ಜಾಸ್ತಿ ಇಲ್ಲ. ಕರೆಕ್ಟಾ? ಈ ಬೆರಳು ಇದೆ, ಈ ಕಾಲ ಜುಮ್ ಅಂತ ಕರೆಂಟ್ ಸಿಕ್ಕಾಗ್ತದೆ. ಇದು ಇದೆ, ಅಷ್ಟೊಂದಿಲ್ಲ. ಈ ಬೆರಳು ಸ್ವಲ್ಪ ನೋವಿರಲ್ಲ. ಇಲ್ಲಿ ಪೇನ್ ಆಗ್ತದೆ, ಅಲ್ಲಿ ನೋವಾಗ್ತದೆ. ಇದು ಮುಟ್ಟುಗಾಯ. ಹೌದಲ್ಲ? ಈ ಬೆರಳು ಸ್ವಲ್ಪ ಇರಲ್ಲ. ಇದು ಇಲ್ಲ ಸರ್. ಇಲ್ಲಲ್ಲ? ಇದು ಇಲ್ಲ. ಇಲ್ಲಲ್ಲ? ಇದಕ್ಕೆ ನಾವು ನಾಡಿ ವಿಜ್ಞಾನ ಅಂತ ಹೇಳ್ತೇವೆ. ನಾಡಿಗಳು ಎಲ್ಲಿಂದ ಕನೆಕ್ಷನ್ ಆಗಿರ್ತವೆ ಅಂತ. ಹೌದು. ವಯಸ್ಸೆಷ್ಟು? 34 ಸರ್. ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ರೂ ನಾಭಿ ಚಿಕಿತ್ಸೆಯಿಂದ ಸರಿ ಮಾಡಬಹುದು. ಹೌದು. ಹೊಟ್ಟೆದಷ್ಟೇ ಅಲ್ಲ, ಹೆಣ್ಮಕ್ಳದ್ದು ಋತುಸ್ರಾವದಲ್ಲಿ ವ್ಯತ್ಯಾಸ, ಹೌದೌದು, ಅದು ಕೂಡ ಎದುರು ಸೆಟ್ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಮಾಡಿ, 2 ವರ್ಷದ ಮೇಲ್ಪಟ್ಟು ಎಲ್ಲರಿಗೂ ಮಾಡ್ಬೋದು. ಶರ್ಟ್ ಮೇಲೆ ಮಾಡಿ.
ನಿಂದ ಇದು ಒಕ್ಕಲು ಇಟ್ಕೊಂಡು ಊಟ ಮಾಡಿ ಸ್ವಲ್ಪ ಈ ಕಡೆ ಬರ್ರಿ. ಅಂತೇಳಿ ಕೇಳಿಸ್ತಾ? ಹೌದು ಸರ್. ಹಾಂ, ಇದು ಇಲ್ಲಿ ಬರ್ತಿಲ್ಲ. ಆ ಕೈ ಎತ್ತು ಆ ಕೈಯೋ ಬಿಡ್ರಿ. ಇದು ಇಲ್ಲಿ. ಚಟ್ ಚಟ್ ಅಂತಲ್ಲ? ಅದೇ ಚಟ್ ಅನ್ನೋ ಅನ್ಬೇಕು ಅವೆಲ್ಲ. ಬಿಡ್ರಿ ಸಾಕು ಅಷ್ಟೇ. ಈ ಕಾಲ್ ಮಾಡ್ಸಿ ಮೇಲೆ ಉಳಿಸ್ಬಿಡ್ರಿ. ಸೀದಾ ಮಾಡ್ಸಿ. ಅದು ಕೊಡ್ರಿ. ಕಾಲೆರಡು ಮಾಡ್ಸಿ ಮಾಡ್ಸಿ. ಚಾಚಿ ಈ ಕಾಲು ಮಾಡಿಸಿ ತೊಡೆ ಮೇಲೆ ಹಾಕಿ. ಮೇಲೆ ಉಳಿಸ್ಬಿಡ್ರಿ. ಚಾಚಿ ಮಾಡಿಸಿ. ಸೀದಾ ಮಾಡಿಸಿ. ಆಗಲೇ ಈ ಬೆರಳು ಮತ್ತು ಈ ಬೆರಳನ್ನ ಹೊಂದಿದ್ದೇವೆ. ಹಾಂ, ಈಗ ನೋಡ್ರಿ. ಇಲ್ಲ ಇಲ್ಲ ಸ್ವಲ್ಪ ಇಲ್ಲ. ಒತ್ತಿನ ಜೋರಾಗಿ ಇನ್ನೂ ಒತ್ತಿನ. ಇಲ್ಲ ಸರ್. ಇಲ್ಲ ಇಲ್ಲ. ಹೌದಲ್ಲ? ಹೌದು. ಅನ್ನರ ಸೆಟ್ ಆಯ್ತು ಅಂತ ಅರ್ಥ. ಈ ಬೆರಳು ಇತ್ತು, ಹೌದಾ? ಈಗ ನೋಡಿ. ಇಲ್ಲ ಸರ್. ಇಲ್ಲ ಸ್ವಲ್ಪ ಇಲ್ಲ. ಸ್ವಲ್ಪ ಇಲ್ಲ, ಹೌದಾ? ಕಾಲು ಜೋಡಿಸಿ ಇಲ್ಲಿ ಬರೀ ಸರ್, ನೋಡ್ಬಿಡಿ. ಪೆನ್ನೆ ಮಾರ್ಕ್ ಆಯ್ತಲ್ಲ? ಹೌದು ಸರ್. ಈಗ ನೋಡಿ. ಲೆವೆಲ್ ಆಗ್ಯದ ಸರ್. ಓಕೆ, ಹೌದು ಸರ್. ಇದು ಸೆಟ್ ಆಗಿದೆ. ಹಾಂ ಸೆಟ್ ಆಗ್ಯದ ಸರ್. ನಾನು ಹೇಳಿದ್ರೆ ಕರೆಕ್ಟಾಗಿ ಫಾಲೋ ಮಾಡ್ಕೊಂತ ಹೋದ್ರೆ ಮತ್ತೆ ಜರಗಲ್ಲ. ಓಕೆ. ಓಕೆ ಓಕೆ ಸರ್. ಮಗ್ಗಲಾಗಿ ನಿಧಾನಕ್ಕೆ ಹೇಳಿ. ನಿಮ್ಗೆ ಜಾಸ್ತಿ ನನಗೆ ಅವ್ರಿಗಿಂತ ಜಾಸ್ತಿ ಇದೆ. ಇನ್ ತಕ್ಷಣ ಮೋಷನ್ ಹೋಗಿ ಅನಿಸ್ತದೆ. ಕರೆಕ್ಟ್ ಸರ್. ಹೊಟ್ಟೆ ಗುಡು 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 ಅಂತದೆ, ಕಂಟ್ರೋಲ್ ಸಿಗಲ್ಲ. ಓಡೋಗ್ಬೇಕು. ಹಾಂ, ಕೆಳಗೆ ಇದು ಕರೆಕ್ಟ್ ಸರ್. ಬಹಳ ದಿನದಿಂದ ನಾವು ಹಿಂಗೆ ಆ ಕಡೆ ತಿರ್ಗಿ. ಬಿಡ್ರಿ ಬಿಡ್ರಿ ಕೆಳಗೆ. ಇಲ್ಲಿಂದ ಕೈ ಕೊಡ್ರಿ. ಈಗ ಬರ್ರಿ ಸರ್, ಈಗ ಲೆವೆಲ್ ಮ್ಯಾಚ್ ಮಾಡೋದನ್ನ. ಈಗ ಇಲ್ಲಿ ನೋಡ್ರಿ. ಲೆವೆಲ್ ಆಗ್ಯದ ಸರ್. ಈಗ ವಾಕ್ ಮಾಡ್ರಿ. ಹಾಂ ಸರ್. ಯಾವುದು ನೋವಿರಂಗಿಲ್ಲ. ಲೂಸ್ ಆಗ್ಯದ ಸರ್. ಹೊಟ್ಟೆ ಎಲ್ಲ ಹಗರ ಕುಣಿದಾಡ್ಬೇಕು ಅನಿಸ್ತದೆ. ಹೌದೌದು. ಈಗ ಎಷ್ಟು ಕೆಲಸ ಮಾಡಿದ್ರು ಮುಂಜಾನೆ ಇಡ್ಲಿ ತಿಂದು ಮತ್ತೆ ಮಾಡ್ಬೇಕು ಅನ್ಸ್ಕೊಂಡು ಹಶು ಆಗ್ತದೆ. ನೋವಿದೆಯಾ? ಇಲ್ಲ ಸರ್. ಇದು ಒಳ ಇದು ಇಲ್ಲಿ ಒಳಗಡೆ ಇತ್ತು ಫುಲ್ ನೋವು. ಈಗ ಏನಾರ ಇದೆಯಾ? ಬಸ್ಸಿಂದ ಹಿಡ್ಕೊಂಡು ಟಿಫನ್ ಮಾಡೋದ್ರ ಆಯ್ತು. ಇವಾಗಿಲ್ಲ, ಇವಾಗಿಲ್ಲ. ಟೋಟಲ್ ಇಲ್ಲ. ಈಗ ನಾನು ಇಲ್ಲಿ ಬರ್ರಿ, ಹಿಂಗೆ ವಾಕ್ ಮಾಡ್ರಿ ಜೋರಾಗಿ. ಕೂತ್ಕೊಡ್ರಿ, ಎದ್ದಾಡ್ರಿ, ಜಂಪ್ ಮಾಡ್ರಿ, ಏನ್ ಬೇಕಾದ್ದು ಮಾಡ್ರಿ. ಸೊಂಟ ನೋವಿದೆಯಾ, ಭುಜ ನೋವಿದೆಯಾ? ಭುಜ ಏನು ನೋವಿಲ್ಲ. ಏನೇನು ಇಲ್ಲ. ಮೇನ್ ಇದು ಸರ್. ಯಾಕಂದ್ರೆ ನಾವು ಒಂದು ವಾರ ಅಡ್ಮಿಟ್ ಆದ್ರೂ ಮನೆಗೆ ಹೋದ್ರು ಒಂದು ವಾರ ಹಂಗೆ ಇತ್ತು. ಈಗ ಏನು ಹತ್ರ ಇಲ್ಲ. ಹಾ, ಈಗ ನಾನೇನಾರ ನಿಮಗೆ ಮಾತ್ರೆ ನುಸಿದ್ನ, ಏನಿಲ್ಲ ಸರ್. ಆಯಿಂಟ್ಮೆಂಟ್ ಹಚ್ಚಿದ್ನ, ಇಲ್ಲ. ಇಂಜೆಕ್ಷನ್ ಮಾಡಿದ್ನ, ಇಲ್ಲ ಸರ್. ಸಿರಪ್ ಕೊಟ್ಟನ, ಇಲ್ಲ. ಎಂಥದ್ದು ಇಲ್ಲ. ಏನಿಲ್ಲ. ನಾನು ಔಷಧಿ ಕೊಟ್ಟಿದ್ರೆ, ಇಂಜೆಕ್ಷನ್ ಮಾಡಿದ್ರೆ, ಇಂಜೆಕ್ಷನ್ ಎಫೆಕ್ಟ್ ಇಂದ ನಾವು ಕಮ್ಮಿ ಆಗಿದೆ ಅಂತ ಹೇಳ್ಬೋದಿತ್ತು. ಈಗ ನಾನು ಏನೂ ಕೊಟ್ಟಿಲ್ಲ, ಏನು ಬರಲ್ಲ. ಹಂಗೆ ಹೆಂಗ್ ಕಮ್ಮಿ ಆಯ್ತು? ಅದು ನಾಭಿದೆ ಅದು ವ್ಯತ್ಯಾಸ ಅಂತ ಪರ್ಫೆಕ್ಟ್ ಪಕ್ಕ ಆಯ್ತಲ್ಲ. ನರಗಳದ ವ್ಯತ್ಯಾಸ ಅಂತಾನೆ ಪಕ್ಕ ಆಯ್ತಲ್ಲ. ಆಮೇಲೆ ಕಾಲು ಕೈಯು ವ್ಯತ್ಯಾಸ ಕಣ್ಣಾರ ತೋರಿಸಿದ್ನಲ್ಲ ನಾನು. ಕಣ್ಣಾರ ನಿಮ್ಮ ಎದುರಿಗೆ ಮಾಡಿದಿನಲ್ಲ, ನಿಮ್ಮನ್ನ ಹೊರ ಕಳಿಸಿ ಏನೋ ಮಾಡಿಲ್ಲಲ್ಲ. ಹಾ,
ಯಾವ ಔಷಧಿನೂ ಕೊಟ್ಟಿಲ್ಲ. ಇಲ್ಲ. ಸೊ ನಾಭಿ ಚಿಕಿತ್ಸೆ ಈಸ್ ಎ ಎಕ್ಸಲೆಂಟ್ ಸೈಂಟಿಫಿಕ್ ಟ್ರೀಟ್ಮೆಂಟ್. ಇದು ಮೂಢನಂಬಿಕೆ ಅಲ್ಲ. ಗೊತ್ತಾಯ್ತು? ಯಾರಿಗೇನು ಅರ್ಥ ಆಗಲ್ವೋ ಅದು ಮೂಢನಂಬಿಕೆ ಅಂದ್ಬಿಡೋದು. ಸರ್, ಇವಾಗ ನಾನೇ ಎಷ್ಟು ಸರ್ ಟೋಟಲಿ ಸರ್ ಒಂದ್ಸತಿ 1,20,000 ಹಾಕಿದ್ದೀನಿ ಇದೇ ಹಾಸ್ಪಿಟಲ್. ಹಾ. ಮೊನ್ನೆ ರೀಸೆಂಟ್ ಆಗಿ ಮತ್ತೆ ಅಡ್ಮಿಟ್ ಆಗಿದೆ. ಇವರೆಲ್ಲ ಬಂದಿರೋ 60,000 ರೂಪಾಯಿ. ಏನಿಲ್ಲ ಸರ್, ಗ್ಲೂಕೋಸ್ ಒಂದು ಇಂಜೆಕ್ಷನ್, ಹಾ. ಸ್ವಲ್ಪ 2 ದಿನ ಆದ್ಮೇಲೆ ಲೂಸ್ ಮೋಷನ್ ಆಗ್ತಿತ್ತು. ಹಾ. ಮತ್ತೆ ಮನೆಗೆ ಹೋದಾಗ ಮತ್ತೆ ಅದೇ ಪ್ರಾಬ್ಲಮ್. ಮತ್ತು ಅದೇ ಪ್ರಾಬ್ಲಮ್. ಈಗ ನಾನು ಏನೂ ಮೆಡಿಸಿನ್ ಕೊಡ್ದಂಗೆ ಕಮ್ಮಿ ಆಯ್ತು. ಓಕೆ, ಖುಷಿ ಇದೆಯಾ? ಖುಷಿ ಇದೆ ಸರ್. ಆಮೇಲೆ ನಿಮಗೆ ನಾನು ಟ್ರೀಟ್ಮೆಂಟ್ ಮಾಡುವಾಗ ಏನಾರ ಹಿಂಸೆ ಆಗ್ತದ? ಇಲ್ಲ ಸರ್, ಏನು ಅನ್ಸಿಲ್ಲ. ಜೋರಾಗಿ ಹೇಳೋದು, ಜಗ್ಗಿ ಇಲ್ಲ ಇಲ್ಲ. ಏನು ಹಿಂಸೆ ಆಗಲ್ಲ. ಎಲ್ಲರೂ ಮಾಡಿಸ್ಕೋಬೋದು, ಹೌದು. ಮಕ್ಕಳು, ವೃದ್ಧರು ಎಲ್ಲರೂ ಮಾಡಿಸ್ಕೋಬೋದು. ಏನು ಕಷ್ಟ ಇಲ್ಲ ಟ್ರೀಟ್ಮೆಂಟು. ಹೌದಲ್ಲ? ಹೌದು ಸರ್. ಓಕೆ, ಖುಷಿ ಇದೆಯಾ ಸರ್? ಹಾ ಸರ್, ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್.